ಹಾಯ್ ಎಲ್ಲರಿಗೂ GH ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ನನ್ನ ಎಲ್ಲ ಸ್ನೇಹಿತರಿಗೂ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಥಂಬ್ನೇಲಲ್ಲಿ ನೋಡಿದ್ರೇ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ ಎಷ್ಟು ಸಿಂಪಲ್ ಡಿಸೈನ್ ಇದೆ ಇದು ಅಂತ. ಬನ್ನಿ ಹಾಗಾದರೆ ಹೇಗೆ ಹಾಕೋದು ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ನಾನಿಲ್ಲಿ ಇದಕ್ಕೋಸ್ಕರ 6 ಎಳೆ ದಾರನ ಸುತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀವು 8 ಎಳೆ ದಾರ ಕೂಡ ತೊಗೋಬೋದು. ಸ್ವಲ್ಪ ನಮಗೆ ಡಿಸೈನ್ ದಪ್ಪ ಆಗಿ ತಿಕ್ಕಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ 8 ಎಳೆನ ನೀವು ತೊಗೊಳ್ಳಿ. ನಾನಿಲ್ಲಿ ನಿಮಗೆ ಸ್ಯಾಂಪಲ್ಗಷ್ಟೇ ತೋರಿಸ್ತಾ ಇರೋದ್ರಿಂದ ನಾನು 6 ಎಳೆ ದಾರನೇ ತೊಗೊಂಡು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವೇನು ದಾರನ ತೊಗೊಂಡಿರ್ತೀವಲ್ವ, ಅದನ್ನು ಸ್ಯಾರಿಗೆ 3 ಸರಿ ಗಂಟು ಹಾಕ್ಕೊಂಡು ಒಂದು ನಾಟನ್ನ ಪ್ರಿಪೇರ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿ, ಇಲ್ಲಿ ಕ್ರೋಶಾ ತೊಗೊಂಡು 2 ಸಾರಿ ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ 2 ಸಾರಿ ದಾರನ ತೊಗೊಂಡು ನೀಡಲ್ನ ಈ ರೀತಿ ಒಳಗಡೆ ಹಾಕಿ ಮೇಲೆ ತಂದು 2ರಲ್ಲಿ 1 ಸಾರಿ, 2ರಲ್ಲಿ 1 ಸಾರಿ ಮತ್ತು 2ರಲ್ಲಿ 1 ಸಾರಿ. ಇಲ್ಲಿ ನಾನು ಪ್ರತಿ ಕಂಬಕ್ಕೂ ನಾನು ತ್ರಿಬಲ್ ಕ್ರೋಶಾನ ಮಾಡ್ಕೋತಾ ಇರ್ತೀನಿ. ಈಗ ಮತ್ತೆ ನೀಡಲ್ ಮೇಲೆ 2 ಸರಿ ದಾರನ ತಗೋತೀನಿ. ಈ ರೀತಿ ಸೂಜಿನ ಒಳಗಡೆ ಹಾಕಿಬಿಟ್ಟು ಅಲ್ಲೇ ಹಿಂದೆ ದಾರ ಇರುತ್ತಲ್ಲ ಅದನ್ನು ಈ ರೀತಿ ಮೇಲೆ ತೊಗೊಂಬರಬೇಕು. ಮೇಲೆ ತೊಗೊಂಡು ಬಂದಾಗ ನೋಡಿ, ಈ ರೀತಿ 4 ಲೂಪ್ಗಳಾಗಿರುತ್ತೆ. 2ರಲ್ಲಿ 1 ಸಾರಿ, 2ರಲ್ಲಿ 1 ಸಾರಿ ಮತ್ತು 2ರಲ್ಲಿ 1 ಸಾರಿ. ಈ ರೀತಿ ಮಾಡ್ಕೊಳ್ಳೋದು ನಾವು ತ್ರಿಬಲ್ ಕ್ರೋಶಾ ಅಂತ ಕರಿತೀವಿ. ಈಗ ಮತ್ತೆ ನೀಡಲ್ ಮೇಲೆ 2 ಸರಿ ದಾರನ ತಗೊಂಡು ಈ ರೀತಿ ಬಟ್ಟೆಗೆ ಅದನ್ನು ಚುಚ್ಚಿ ದಾರನ ಮೇಲೆ ತೊಗೊಂಬರಬೇಕು. ಮೇಲೆ ತೊಗೊಂಡು ಬಂದು ಮತ್ತು 2ರಲ್ಲಿ 1 ಸಾರಿ, 2ರಲ್ಲಿ 1 ಸಾರಿ ಮತ್ತು 2ರಲ್ಲಿ 1 ಸಾರಿ. ಈ ರೀತಿ ಮಾಡ್ಕೊಳ್ಳೋದನ್ನು ನಾವು ತ್ರಿಬಲ್ ಕ್ರೋಶಾ ಅಂತ ಕರೀತಾರೆ. ಮತ್ತು ನೋಡಿ, ನೀಡಲ್ ಮೇಲೆ 2 ಸರಿ ದಾರ ತೊಗೊಂಡೆ, ಮತ್ತು ಅದೇ ಥರ ದಾರನ ಚುಚ್ಚಿ ಮೇಲೆ ತೊಗೊಂಬಂದು 2ರಲ್ಲಿ 1 ಸಾರಿ, 2ರಲ್ಲಿ 1 ಸಾರಿ, 2ರಲ್ಲಿ 1 ಸಾರಿ ತ್ರಿಬಲ್ ಕ್ರೋಶಾನ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಇದಕ್ಕೆ 6 ಕಂಬಗಳನ್ನ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ಮಾತ್ರ 4 ಹಾಕ್ಕೊಂಡೆ. 4 ಕಂಬ ಹಾಕಿದ್ದಾದಮೇಲೆ ನೋಡಿ, ಇಲ್ಲಿ 3 ಚೈನ್ಗಳನ್ನ ಹಾಕೋತೀನಿ. 3 ಚೈನ್ನ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ 2 ಸರಿ ದಾರನ ತೊಗೋಬೇಕು. 2 ಸರಿ ದಾರ ತೊಗೊಂಡಾಗ ಅಲ್ಲಿ ನೋಡಿ 3 ಲೂಪ್ಗಳಾಗಿರುತ್ತೆ ನಿಮಗೆ. ಮತ್ತು ಈ ರೀತಿ ನೀಡಲ್ನ ಚುಚ್ಚಿ ದಾರನ ಮೇಲೆ ತೊಗೊಂಬಂದಾಗ ಅದು ಅಲ್ಲಿ ಮತ್ತೆ 4 ಲೂಪ್ ಆಗುತ್ತೆ. ಈಗೇನು ಮಾಡಬೇಕು, ಮತ್ತು ಮಾಮೂಲಿ ಮುಂಚೆ ಹೇಗೆ ಹಾಕಿದ್ದು ಹಾಗೆ 2ರಲ್ಲಿ 1 ಸಾರಿ, 2ರಲ್ಲಿ 1 ಸಾರಿ ಮತ್ತು 2ರಲ್ಲಿ 1 ಸಾರಿ. ಆ ರೀತಿ ಮತ್ತೆ ಕಂಬಗಳನ್ನ ತ್ರಿಬಲ್ ಕ್ರೋಶಾ ಕಂಬಗಳನ್ನ ಹಾಕೋಬೇಕಾಗುತ್ತೆ. ಹಾಗೆಯೇ ನಾವು ಇಲ್ಲಿ 6 ಕಂಬಗಳನ್ನ ಮಾತ್ರನೇ ಮಾಡ್ಕೋಬೇಕು ಅಂತ ಏನು ಲೆಕ್ಕ ಇರೋದಿಲ್ಲ. ಅದು ನಮ್ಮ ಇಷ್ಟ ಅಷ್ಟೇ. ನಮಗೆ ಇನ್ನೂ ಹತ್ರ ಕುಚ್ಚುಗಳು ಬರಬೇಕು ಅಥವಾ ಹತ್ರ ಬೀಡ್ಸ್ಗಳು ಬರಬೇಕು ಅಂತಂದರೆ ಒಂದು 5-4 ಕಂಬಗಳನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಮಗೆ ದೂರ ಬೇಕಾಗುತ್ತೆ ಅಂತ ಅಂದರೆ ನಾನು 6 ಕಂಬಗಳು ಏನು ಹಾಕ್ಕೊಂಡಿದ್ದೀನಿ ಅದನ್ನೇ ನೀವು 7, 8, 9 ಈ ರೀತಿ ಕೂಡ ಕಂಬಗಳನ್ನ ಹಾಕ್ಕೊಂಡು ಗ್ಯಾಪ್ಗಳನ್ನ ಬಿಟ್ಕೋಬಹುದು. ಆದಷ್ಟು ಸ್ವಲ್ಪ ಜಾಸ್ತಿ ಕಂಬಗಳನ್ನ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ ರೀತಿ ಹಾಕ್ಕೊಳ್ಳೋದ್ಕಿಂತ ತುಂಬ ಬೀಡ್ಸ್ ಬಂದ್ರೂ ಅಷ್ಟು ಲುಕ್ ಇರೋದಿಲ್ಲ. ಒಂದು 7-8 ಕಂಬಗಳನ್ನ ಹಾಕ್ಕೊಂಡು ಅಟ್ಲೀಸ್ಟ್ ಇಲ್ಲ 6 ಮೇಲಾದ್ರೂ ಹಾಕ್ಕೊಳ್ಳಿ. ಈಗ ನೋಡಿ, ನಾನಿಲ್ಲಿ 6ನೇ ಕಂಬನ ರೆಡಿ ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ 2 ಸರಿ ದಾರನ ತೊಗೊಂಡು ನೋಡಿ, ಈ ರೀತಿ ದಾರನ ಆಚೆ ತೊಗೊಂಬಂದು 2ರಲ್ಲಿ 1 ಸಾರಿ, 2ರಲ್ಲಿ 1 ಸಾರಿ ಮತ್ತು 2ರಲ್ಲಿ ಇನ್ನೊಂದು ಸಾರಿ, ಟೋಟಲಾಗಿ 3 ಸರಿ ಮಾಡಿಕೊಂಡು ತ್ರಿಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು. ನೋಡಿ, ಈಗ 6 ಕಂಬ ರೆಡಿಯಾಗಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ನೋಡಿ, ಬೀಡ್ ಹಾಕೋಬೇಕಾದ್ರೆ ಮೊದಲು ದಾರದೊಳಗಡೆಯಿಂದ ಹೀಗೆ ನೀಡಲ್ನ ಆಚೆ ತೊಗೊಂಡು ಬರಬೇಕು. ಆನಂತರ ಆ ಥ್ರೆಡ್ ಇರುತ್ತಲ್ಲ ಅದನ್ನು ಬೀಡ್ ಒಳಗಡೆಯಿಂದ ಆಚೆ ತೊಗೊಂಬಂದು ನೋಡಿ, ಈ ರೀತಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಆಮೇಲೆ ಮತ್ತೆ ನೀಡಲ್ ಮೇಲೆ 2 ಸರಿ ದಾರನ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ
ಬೀಡ್ ಲಾಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬೀಡ್ ಲಾಕ್ ಮತ್ತು ತ್ರಿಬಲ್ ಕ್ರೋಶ ಎರಡು ಒಟ್ಟೊಟ್ಟಿಗೆ ಮಾಡ್ಕೋಬೇಕು ನಾವು. ನೋಡಿ, ಎರಡರಲ್ಲಿ ಒಂದು ಸಾರಿ, ಎರಡರಲ್ಲಿ ಒಂದು ಸಾರಿ ಮತ್ತು ಎರಡರಲ್ಲಿ ಒಂದು ಸಾರಿ, ಈ ಥರ ಮಾಡಿಕೊಂಡಾಗ ನಮಗೆ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ರೆಡಿ ಆಗುತ್ತೆ. ಈಗ ಅದ್ರ ಪಕ್ಕದಲ್ಲಿ ಮತ್ತೆ ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು ಪಕ್ಕದಲ್ಲೇ ಹೋಗಿ ದಾರನ ಈ ರೀತಿ ಮೇಲೆ ತೊಗೊಂಬರಬೇಕು. ಇಲ್ಲಿ 4 ಲೂಪ್ಗಳಾಗಿರುತ್ತೆ. ಎರಡರಲ್ಲಿ ಒಂದು ಸಾರಿ, ಎರಡರಲ್ಲಿ ಒಂದು ಸಾರಿ ಮತ್ತು ಇನ್ನು ಎರಡರಲ್ಲಿ ಒಂದು ಸಾರಿ ದಾರನ ಆಚೆ ತೊಗೊಂಡು ಬರಬೇಕು. ಆಗ ನಮಗೆ ತ್ರಿಬಲ್ ಕ್ರೋಶ ಕಂಬ ರೆಡಿ ಆಗುತ್ತೆ. ಇದೇ ಥರ ಇಲ್ಲಿ ನಾನು ಪ್ರತಿ ಗ್ಯಾಪ್ಗೂ 6 ಕಂಬಗಳನ್ನ ಪ್ರಿಪೇರ್ ಮಾಡ್ಕೋತೀನಿ. ನಾನು ಆವಾಗಲೇ ಹೇಳ್ದಂಗೆ ನೀವು 7, 8 ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ, ಅದು ನಿಮ್ಮ ಇಷ್ಟ ಅಷ್ಟೇ. ನೋಡಿ, ಈ ಥರ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ಸಾರಿ, ಎರಡರಲ್ಲಿ ಒಂದು ಸಾರಿ ಮತ್ತು ಎರಡರಲ್ಲಿ ಒಂದು ಸಾರಿ. ಈಗ ಮತ್ತೆ 3 ಚೈನ್ನ ಹಾಕೋಬೇಕು. ಆ 3 ಚೈನ್ ಗ್ಯಾಪಲ್ಲಿ ನಮಗೆ ಕುಚ್ಚು ಬರುತ್ತೆ. ಈಗ 3 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ನೀಡಲ್ ಮೇಲೆ 2 ಸರಿ ದಾರನ ತಗೋತೀನಿ. ಎಲ್ಲಿ ಬರುತ್ತೆ ಅಲ್ಲಿಗೆ ಹೋಗಿ ದಾರನ ಈ ರೀತಿ ನೀಡಲ್ ಒಳಗಡೆಯಿಂದ ಮೇಲೆ ತಗೊಂಬಂದು ಎರಡರಲ್ಲಿ ಒಂದು ಸಾರಿ, ಎರಡರಲ್ಲಿ ಒಂದು ಸಾರಿ ಮತ್ತು ಎರಡರಲ್ಲಿ ಒಂದು ಸಾರಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಈಗ ನೋಡಿ, ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರನ ತಗೋತೀನಿ. ಅದೇ ಥರ 6 ಕಂಬಗಳನ್ನ ಮಾಡ್ಕೋತೀನಿ. ಫ್ರೆಂಡ್ಸ್ ನೋಡಿ, ಯಾವಾಗಲೂ ಅಷ್ಟೇ 6 ಕಂಬ, ಆಮೇಲೆ ಒಂದು ಕುಚ್ಚಿಗೆ ಗ್ಯಾಪು, ಮತ್ತೆ 6 ಕಂಬ ಹಾಕ್ಕೋಬೇಕು, ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು, ಮತ್ತೆ 6 ಕಂಬ ಹಾಕ್ಕೋಬೇಕು, ಕುಚ್ಚಿಗೆ ಗ್ಯಾಪ್ ಬಿಟ್ಕೋಬೇಕು. ಇದೇ ರೀತಿ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ. ಈಗ ನೋಡಿ, ಮತ್ತೆ ಇವಾಗ ನಾನು ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಫಸ್ಟು ಇಲ್ಲಿ ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೀಡಲ್ ಮೇಲೆ 2 ಸರಿ ದಾರ ತೊಗೊಂಡು ಈ ರೀತಿ ಬಂದು ಮತ್ತು ತ್ರಿಬಲ್ ಕ್ರೋಶಟ್ನ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಇದು ತುಂಬ ಅಂದರೆ ತುಂಬಾ ಈಸಿಯಾಗಿರೋಂಥ ಡಿಸೈನು. ಜಸ್ಟ್ ನಮಗೆ ಬೇಸಿಕ್ ಗೊತ್ತಿದ್ದರೆ ಸಾಕು, ಆರಾಮಾಗಿ ಈ ಡಿಸೈನ್ನ ನಾವು ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ಏನು ನಾವು ಬೇರೆ ಥರ ಏನು ಮಾಡೋದೇನು ಇರೋದೇ ಇಲ್ಲ ಫ್ರೆಂಡ್ಸ್, ಬರೀ ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ಹೋಗೋದಷ್ಟೇ ಇರುತ್ತೆ. ಹಾಗಾಗಿ ಯಾರು ಬೇಕಾದರೂ ಈ ಡಿಸೈನ್ನ ಟ್ರೈ ಮಾಡಬಹುದು. ಈಗ ನೋಡಿ, ನಾನು ಬೀಡ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ 6 ಕಂಬಗಳನ್ನ ಹಾಕ್ಕೊಂಡು ಮತ್ತು 3 ಚೈನ್ಗಳನ್ನ ಹಾಕೋತೀನಿ. ಈ ಥರ 3 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 2 ಸರಿ ದಾರನ ತಗೊಂಡು ಮತ್ತು ಎಷ್ಟು ಬೇಕೋ ಅಷ್ಟು, ಅಂದರೆ ಇದು ದಾರ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿಕೊಂಡು ತ್ರಿಬಲ್ ಕ್ರೋಶ ಕಂಬನ ಹಾಕೋಬೇಕು. ನೀವು ಸ್ಯಾರಿಗೆ ಹಾಕೋಬೇಕಾದ್ರೂ ಅಷ್ಟೇ ಲಾಸ್ಟಲ್ಲಿ 6 ಕಂಬಗಳನ್ನ ಹಾಕ್ಕೊಂಡು ಡಿಸೈನ್ನ ಫಿನಿಷ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನಾನು ತೋರಿಸಿರ್ತೀನಿ, ಲಾಸ್ಟಲ್ಲಿ ನೀವು ಹೇಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ನೀಡಲ್ನ ಆಚೆ ತಗೋಬೇಕು ಅಂತನ ನೋಡ್ತಾಯಿರಿ. ಫ್ರೆಂಡ್ಸ್, ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುತ್ತೆ. ಸೊ ಅದರಿಂದ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್ ನೋಡಿ, ನಮಗೆ ಲಾಸ್ಟ್ ನೋಡೋದಕ್ಕೆ ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ. ಸಿಂಪಲ್ಲಾಗಿರುತ್ತೆ, ನೋಡೋದಕ್ಕೆ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆದಷ್ಟು ಹೆಚ್ಚು ಜನ ಟ್ರೈ ಮಾಡಿ ಅಂತ ಕೂಡ ಕೇಳ್ಕೊತೀನಿ. ಈ ರೀತಿ ಫುಲ್ ಲೈನ್ ಕಂಪ್ಲೀಟ್ ಆದಮೇಲೆ ನೋಡಿ, ಈ ಥರ ಕಟ್ ಮಾಡಿಕೊಂಡು ನಾವು ನೀಡಲ್ನ ಆಚೆ ತಗೋಬೇಕು. ಆಮೇಲೆ ಆ ಎಕ್ಸ್ಟ್ರಾ ದಾರ ಏನಿರುತ್ತೆ ಅದನ್ನು ಗಮ್ ಹಾಕಿ ಹಿಂದೆಗಡೆ ಪೇಸ್ಟ್ ಮಾಡ್ಕೊಂಬಿಡಿ ಅಷ್ಟೇ. ಆ ಗ್ಯಾಪ್ಗಳಿಗೆ ಕುಚ್ಚು ಹಾಕ್ಕೊಂಡ್ರೆ ನಮಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.